Hello, my dear students and viewers. Let's welcome back to my YouTube channel, Educational Videos at Sabir Pasha JS. My dear students, we continue the real numbers further concept. So in our previous video, up to 4 questions we have solved in exercise 1.1. Now we will move on to 5th question. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ಒಂದು ವಿಡಿಯೋದಲ್ಲಿ 4 ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ. ಈಗ 5th ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ನಾನು ಒಂದು ಸಲ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್ ಕ್ವಶನ್ಸ್ ಗಳನ್ನ ತೋರಿಸ್ತೀನಿ. ಸೊ ಇವೆಲ್ಲ ನಾವು ಸಾಲ್ವ್ ಮಾಡಿದ್ವಿ. ಈಗ 5th ಕ್ವಶನ್ ನ ನಾವು ಸಾಲ್ವ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ 5th, 6th, 7th ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿದೆ. ಸೊ ಅವುಗಳನ್ನ ನಾವು ಸಾಲ್ವ್ ಮಾಡೋಣ, ಒನ್ ಆಫ್ಟರ್ ಒನ್ ಸಾಲ್ವ್ ಮಾಡೋಣ. ಓಕೆ, ಚೆಕ್ ವೆದರ್ 6 power n ಕ್ಯಾನ್ ಎಂಡ್ ವಿತ್ ದ ಡಿಜಿಟ್ 0. ಅಂದ್ರೆ 6 power n ಅನ್ನೋ ಕ್ಯಾನ್ ಎಂಡ್ ವಿತ್ ದ ಡಿಜಿಟ್ 0. ಅದು 0 ಡಿಜಿಟ್ ಇಂದ ಎಂಡ್ ಆಗುತ್ತಾ, ಅಂದ್ರೆ 100 ಆಗುತ್ತಾ, 200 ಆಗುತ್ತಾ ಅಂತ ಕೇಳ್ತಾ ಇದಾರೆ. ಫಾರ್ ಎನಿ ನ್ಯಾಚುರಲ್ ನಂಬರ್ಸ್ ಎನ್. ಓಕೆ, ಸೊ ಇಲ್ಲಿ ನಾವು ಯಾವ್ದಾದ್ರು ಎನ್ ನ ಜಾಗದಲ್ಲಿ ಯಾವ್ದಾದ್ರು ನ್ಯಾಚುರಲ್ ನಂಬರ್ ತಗೊಂಡ್ರೆ 6 power 5 ನೋ 6 power 3 ನೋ ತಗೊಂಡ್ರೆ, ನ್ಯಾಚುರಲ್ ನಂಬರ್ ತಗೊಂಡ್ರೆ ಅದರ ಡಿಜಿಟ್ 0 ಆಗುತ್ತಾ, ಡಿಜಿಟ್ ಯೂನಿಟ್ ಪ್ಲೇಸ್ ಅಲ್ಲಿ ಅದರ ಒಂದು ಡಿಜಿಟ್ 0 ಆಗುತ್ತಾ ಅಂತ ಕೇಳಿದ್ದಾರೆ. ಈಗ ಯೂನಿಟ್ ಪ್ಲೇಸ್ ಅಲ್ಲಿ ಡಿಜಿಟ್ 0 ಹಾಕಬೇಕು ಅಂತ ಹೇಳಿದ್ರೆ, ಸೊ ಈ ಒಂದು ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡಬೇಕು, ಲೆಟ್ಸ್ ವಿ ಟ್ರೈ. ಮಕ್ಕಳೇ, ನಮಗೆ ಯೂನಿಟ್ ಪ್ಲೇಸ್ ಅಲ್ಲಿ 0 ಬರಬೇಕು ಅಂತ ಹೇಳಿದ್ರೆ ದಟ್ ಮಸ್ಟ್ ಬಿ ಡಿವಿಸಿಬಲ್ ಓನ್ಲಿ ಬೈ 10. ಓಕೆ, ಸೊ ಅದಕ್ಕೆ ಒಂದು ಸೆಂಟೆನ್ಸ್ ಅನ್ನ ಬರೆಯೋಣ ಇಲ್ಲಿ. ಆ ನಂಬರ್ ಎಂಡ್ಸ್ ವಿತ್ 0 ವೆನ್ ಅಂತ ಹೇಳಿದ್ರೆ ಓನ್ಲಿ ಇಫ್ ಇಟ್ ಈಸ್ divisible by 0, sorry, divisible by 10, divisible by 10 ಅಂತ ಬರೀಬೇಕು. ಓಕೆ, 10 ಇಂದ ಡಿವೈಡ್ ಮಾಡಿದ್ರೆ ಮಾತ್ರ ಆಗ ಯೂನಿಟ್ ಪ್ಲೇಸ್ ಅಲ್ಲಿ 0 ಬರುತ್ತೆ ಅಂತ. ಓಕೆ, ಈಗ ನಾವು 10 ಅಂತ ಹೇಳಿದ್ರೆ 10ಗೂ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಫ್ಯಾಕ್ಟರ್ಸ್ ಯಾವುದು ಬರುತ್ತೆ? ಓಕೆ, 2 5s 10, 2 5s 10. ಹಾಗಾದ್ರೆ ಫ್ಯಾಕ್ಟರ್ಸ್ 2 ಇಂದ ಮಾಡಿದ್ರು 0 ಬರುತ್ತೆ, ಸೊ 5 ಇಂದ ಮಾಡಿದ್ರು 0 ಬರುತ್ತೆ. ದೀಸ್ 2 ಆರ್ ದ ಫ್ಯಾಕ್ಟರ್ಸ್. ನೀವು ಆಸ್ ಇಟ್ ಈಸ್ ಇದನ್ನ ಎಷ್ಟು ಬರೀಬೇಕು. ಸೊ ಅದಾದ್ಮೇಲೆ ಇವ್ರು ಏನ್ ಕೇಳಿದ್ದಾರೆ, 6 power n ಅಂತ ಕೇಳಿದ್ದಾರೆ. ನಾವು ಲುಕ್ ಅಟ್ 6 power n ಅಂತ ನಾವು ಇಲ್ಲಿ ಬರ್ಕೊಳ್ಳೋಣ. ಈಗ 6 power n ಗೆ ಇದಕ್ಕೂ ಕೂಡ 6 ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ ನಾವು. ಓಕೆ, 6 ಗೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ 6 2 3s 6 ಬಂತು. ಹಾಗಾದ್ರೆ 6 ಗೆ ಫ್ಯಾಕ್ಟರ್ಸ್ ಯಾವುದು ಅಂತ ಹೇಳಿದ್ರೆ ಆ 6 ನ ಫ್ಯಾಕ್ಟರ್ಸ್ ಇಲ್ಲಿ ಬರ್ಕೊಳ್ಳಿ. 2, 3 ಇಲ್ಲಿ ಬಂದಿದೆಯಲ್ವಾ, 2, 3. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಏನ್ ಮಾಡಬೇಕು, 6 power n ನ ಈ ಫ್ಯಾಕ್ಟರ್ಸ್ ಮುಖಾಂತರ ನಾವು ಸ್ಪ್ಲಿಟ್ ಮಾಡ್ಕೊಂಡು 6 ನ ಫ್ಯಾಕ್ಟರ್ಸ್ 2 3s 6 ಅಂತ ಬರ್ಕೊಬಹುದು. ಇಸ್ ಈಕ್ವಲ್ ಟು, ಈಗ ಇದನ್ನ ಸ್ಪ್ಲಿಟ್ ಮಾಡೋಣ, 2 power n ಇಂಟು 3 power n ಅಂತ ಬರುತ್ತೆ. ಸೊ ಅದಾದ್ಮೇಲೆ therefore prime factors of 6 power n is equal to 2 into 3. ಸೊ ಈಗ ಕನ್ಕ್ಲೂಷನ್ ನಾವೇನ್ ಬರೆಯೋಣ, there is no factor of 5 in 6. ಓಕೆ, 2 ಬಂದಿದೆ ಬಟ್ 2 ಬಂದಿದೆ, 5 ಬಂದಿಲ್ಲ. ನೋಡಿ, ಈ ಫ್ಯಾಕ್ಟರ್ಸ್ ಅಲ್ಲಿ 5 ಬಂದಿದೆಯಾ? ಇಲ್ಲ. ಅದನ್ನ ನಾವು ಬರಿತಾ ಇದೀವಿ, ದೇರ್ ಇಸ್ ನೋ ಫ್ಯಾಕ್ಟರ್ ಆಫ್ 5 ಇನ್ 6 power n. ಸೊ ಅದಕ್ಕೆ ಫೈನಲ್ ಕನ್ಕ್ಲೂಷನ್ ಏನ್ ಬರಿಬೇಕು, therefore 6 power n cannot end with 6 power n cannot end with the digit 0. ಓಕೆ, 1 or 2 ಟೈಮ್ಸ್ ಬರ್ದು ನೀವು ಅಭ್ಯಾಸ ಮಾಡಿ ಮಕ್ಕಳೇ. ಸೊ ಈಸಿಯಾಗಿ ನಾವು ಇದನ್ನ ಸಾಲ್ವ್ ಮಾಡಬಹುದು. ನೋಡಿ, ಇಲ್ಲೇನಾದ್ರೂ ಬೇರೆ ನಂಬರ್ ಕೊಟ್ಟರು ಕೂಡ ಇದೇ ಮೆಥಡ್ ಅಲ್ಲಿ ಇಲ್ಲಿ ಫ್ಯಾಕ್ಟರ್ಸ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟೂಡ್ ದಿಸ್ ಒನ್. ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, 6th ಕ್ವಶನ್. 6ನೇ ಪ್ರಶ್ನೆ, ಎಕ್ಸ್ಪ್ಲೇನ್ ವೈ 7 into 11 into 13 plus 13 and 7 into 6 into 5 into 4 into 3 into 2 into 1 plus 5 ಆರ್ ಕಾಂಪೋಸಿಟ್ ನಂಬರ್ಸ್. ಮಕ್ಕಳೇ, ನಿಮಗೆ ಆಲ್ರೆಡಿ ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಏನು ಅಂತ ಗೊತ್ತಿದೆ. ಕಾಂಪೋಸಿಟ್ ನಂಬರ್ಸ್ ಮೀನ್ಸ್ ನಂಬರ್ಸ್ ಹ್ಯಾವಿಂಗ್ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಅಂತ ನಮಗೆ ಗೊತ್ತಿದೆ. ಓಕೆ, ಹಾಗಾದ್ರೆ ಇಲ್ಲಿ ನಾವು ಮಾಡುವಂತಹ ಸಾಲ್ವ್ ಮಾಡಿದ್ಮೇಲೆ ಇದರ ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ನಾವು FTA ಥಿಯರಮ್ ಅಲ್ಲಿ ನೋಡಿದೀವಿ.
ಸೊ ಪ್ರೈಮ್ ಫ್ಯಾಕ್ಟರ್ಸ್ ನ ಪ್ರಾಡಕ್ಟ್ ಯಾವಾಗ್ಲೂ ಕಾಂಪೋಸಿಟ್ ನಂಬರ್ ಆಗಿರುತ್ತೆ, ಇಲ್ಲ ಕಾಂಪೋಸಿಟ್ ನಂಬರ್ ನ ಪ್ರಾಡಕ್ಟ್ಸ್ ಯಾವಾಗ್ಲೂ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು ಅಂತ ತಿಳ್ಕೊಂಡಿದೀವಿ. ಸೊ ಈಗ ಇದನ್ನ ಯಾವ ತರ ನಾವು ಸಾಲ್ವ್ ಮಾಡಬೇಕು ಅಂತ ಲೆಟ್ಸ್ ವಿ ಸಿ. ಓಕೆ, ಇದನ್ನ ನಾವು ಮೊದಲು ಇದನ್ನ ಬರ್ಕೊಳ್ಳೋಣ. ಪ್ರಶ್ನೆ ಇದು 7 ಇಂಟು 11 ಇಂಟು 13 ಪ್ಲಸ್ 13. ಓಕೆ, ಸೊ ಈಗ ನಾವೇನ್ ಮಾಡೋಣ, ಇದರಲ್ಲಿ ನಾವು 13 ನ ಕಾಮನ್ ತೆಗೆಯೋಣ. 13 ನ ಕಾಮನ್ ತೆಗೆದ್ರೆ ನಮಗೇನು ಉಳಿಯುತ್ತೆ ಅಲ್ಲಿ 7 ಇಂಟು 11. ಓಕೆ, ಇಂಟು ಇಲ್ಲಿ 13 ನ ಕಾಮನ್ ತೆಗೆದಿದೀವಿ, ಹಾಗಾದ್ರೆ ಏನು ಉಳಿಯುತ್ತೆ 1 ಪ್ಲಸ್ ಇಲ್ಲಿ 13 ಕಾಮನ್ ತೆಗೆದಿದೀವಿ, ಇಲ್ಲೂ ಕೂಡ ಪ್ಲಸ್ ಆಗುತ್ತೆ. ಇನ್ನೊಂದು ಸಲ ನೋಡ್ಕೊಳ್ಳಿ ಇದನ್ನ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇದನ್ನ 13 ಇದನ್ನ ಮಲ್ಟಿಪ್ಲೈ ಮಾಡೋಣ. 7 ಇಂಟು 11 ಇಂಟು ಇವು ಮೂರನ್ನು ಮಲ್ಟಿಪ್ಲೈ ಮಾಡೋಣ. ಇವು ಮೂರು ಇಂಟು ಮಲ್ಟಿಪ್ಲಿಕೇಶನ್ ಇರುವಂತದ್ದು. 7 11 77, 77 1 77 ಪ್ಲಸ್ 1. ಓಕೆ, ಸೊ ಈಗ ಇದೇನಾಗುತ್ತೆ 13 ಇಂಟು 78 ಆಗುತ್ತೆ. 77 ಪ್ಲಸ್ 1 78 ಆಗುತ್ತೆ. ಓಕೆ, ಈಗ ನಾವು 78ಗೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ನ ಮಾಡೋಣ. ಓಕೆ, ನಾವು 2 3 6 2 9 18. ಈಗ ಇದೇನಾಗುತ್ತೆ ಅಂತ ಹೇಳಿದ್ರೆ 3 1 3 3 9. 13 ಇಸ್ ದ ಪ್ರೈಮ್ ನಂಬರ್, ಅಲ್ಲಿಗೆ ಸ್ಟಾಪ್ ಮಾಡಿ. ಹಾಗಾದ್ರೆ ನಾನು 13 ಹಾಗೆ ಬರ್ಕೊಂತೀನಿ. ಇಲ್ಲಿ ಬ್ರಾಕೆಟ್ ಇದೆ ಅಂದ್ರೆ ಇಂಟು ಅಂತ. ಈ 78 ಜಾಗದಲ್ಲಿ ಇದರ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಹಾಕೋಣ. 2 ಇಂಟು 3 ಇಂಟು 13. ನೋಡಿ, ಎಲ್ಲ ಪ್ರೈಮ್ ನಂಬರ್ಸ್ ಬಂದಿದೆಯಾ? ಸೊ ಹಾಗಾದ್ರೆ ನಾವು ಅದರ ಕಾಂಪೋಸಿಟ್ ನಂಬರ್ ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಪ್ರಾಡಕ್ಟ್ ಅನ್ನು ಎಕ್ಸ್ಪ್ರೆಸ್ ಮಾಡಬಹುದು. ಹಾಗಾದ್ರೆ ಎಲ್ಲ ಪ್ರೈಮ್ ನಂಬರ್ಸ್ ಬಂದಿದೆ ಅಂತ ಹೇಳಿದ್ರೆ ಫಾರ್ ಇಟ್ ಈಸ್ ಎ ಕಾಂಪೋಸಿಟ್ ನಂಬರ್ ಅಂತ ಬರೀಬೇಕು. ಕಾಂಪೋಸಿಟ್ ನಂಬರ್. ಓಕೆ, ನಾವು ನೆಕ್ಸ್ಟ್ ವರ್ಕ್ ಫಾರ್ ಯು. ಸೇಮ್ ನಿಮಗೂ ಹಾಗೆ ಈಗ ಇದನ್ನ ನೀವು ಹಾಗೆ ಎಕ್ಸ್ಪ್ರೆಸ್ ಮಾಡಿ ಮಕ್ಕಳೇ. ಇದನ್ನ ನೀವೇ ಟ್ರೈ ಮಾಡಿ. ಆಗ್ಲಿಲ್ಲ ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಮತ್ತೆ ನೆಕ್ಸ್ಟ್ ಸಾಲ್ವ್ ಮಾಡ್ಕೊಡ್ತೀನಿ. ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಮಕ್ಕಳೇ, ನೆಕ್ಸ್ಟ್ 7th ಪ್ರಶ್ನೆ. ಇದು ಸ್ವಲ್ಪ ಈಸಿ ಇದೆ, ಬಟ್ ನಿಮಗೆ ಅರ್ಥ ಮಾಡ್ಕೊಂಡು ಮಾಡಬೇಕು. ಅದಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ನಾನು ಸ್ಕ್ರೀನ್ ಮೇಲೆ ಕ್ವಶನ್ ಕಾಣಿಸ್ತಾ ಇದೆ. ಕ್ವಶನ್ ನ ಒಂದ್ಸಲಿ ನೀಟಾಗಿ ಓದ್ಕೊಳ್ಳಿ. ಓಕೆ ಮಕ್ಕಳೇ, ನೀವು ಪ್ರಶ್ನೆ ಓದ್ಕೊಂಡಿದ್ದೀರಾ. ಈಗ ಪ್ರಶ್ನೆಯ ಮೀನಿಂಗ್ ನಾನು ಹೇಳ್ತೀನಿ. ಸೋನಿಯಾ ಮತ್ತೆ ರವಿ ಅನ್ನೋರು ಒಂದು ಸರ್ಕ್ಯುಲರ್ ಡೈರೆಕ್ಷನ್ ಮುಖಾಂತರ ಓಡ್ತಾರೆ. ಇವರು ಈ ಸೋನಿಯಾಗೆ ಇದೇ ಸೇಮ್ ಪಾಯಿಂಟ್ ಇಂದ ಒಂದು ರೌಂಡ್ ಕಂಪ್ಲೀಟ್ ಮಾಡೋದಕ್ಕೆ 18 ಮಿನಿಟ್ಸ್ ತಗೊಂತಾಳೆ. ಓಕೆ, ರವಿ ಅನ್ನೋನು ಅದೇ ಡೈರೆಕ್ಷನ್ ಅಲ್ಲಿ ಓಡಿ 12 ನಿಮಿಷದಲ್ಲಿ ಬೇಗ ಬಂದುಬಿಡ್ತಾನೆ. ಓಕೆ, ಸೊ ಈಗ ಈ ಸೋನಿಯಾ 18 ನಿಮಿಷ ಅಂದ್ರೆ ಜಾಸ್ತಿ ಟೈಮ್ ತಗೊಂತಾಳೆ. ಓಕೆ, ರವಿ ಅನ್ನೋನು 12 ನಿಮಿಷದಲ್ಲಿ ಬಂದು ಬಿಡ್ತಾನೆ. ಹಾಗಾದ್ರೆ ಇವರಿಬ್ರು ಈಗ ಒಂದೇ ಪಾಯಿಂಟ್ ಹತ್ರ ಮತ್ತೆ ಇದೇ ಪಾಯಿಂಟ್ ಹತ್ರ ಸೇರಬೇಕು ಅಂತ ಹೇಳಿದ್ರೆ ಎಷ್ಟು ರೌಂಡ್ ಆದ್ರೆ ಆಗುತ್ತೆ ಅಂತ ನಮಗ್ ಗೊತ್ತಿದೆ. ಇಲ್ಲಿ ರವಿ ಅನ್ನೋನು ಫಾಸ್ಟ್ ಆಗಿ ಓಡ್ತಾ ಇದ್ದಾನೆ, ಸೋನಿಯಾ ಅನ್ನೋನು ಲೇಟ್ ಆಗಿ ಅಂದ್ರೆ ಟೈಮ್ ಜಾಸ್ತಿ ತಗೊಂತಾ ಇದ್ದಾಳೆ. ಓಕೆ, ಹಾಗಾದ್ರೆ ಇವರಿಬ್ರು ಯಾವ ಒಂದು ರೌಂಡ್ ಅಲ್ಲಿ ಮೀಟ್ ಆಗ್ತಾರೆ, ಒಂದೇ ಪಾಯಿಂಟ್ ಎ ಹತ್ರ ಮೀಟ್ ಆಗ್ತಾರೆ ಅಂತ. ಅದನ್ನ ಹೆಂಗ್ ಸಾಲ್ವ್ ಮಾಡೋದು, ನಾವ್ ಹೆಂಗ್ ಪಾಯಿಂಟ್ ಔಟ್ ಮಾಡೋದು, ಈಗ ಅದನ್ನ ನೋಡೋಣ. ಸೊ ಅದಕ್ಕೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಈ ನಂಬರ್ಸ್ ಇಲ್ಲಿ ಟೈಮಿಂಗ್ಸ್ ಕೊಟ್ಟಿದಾರಲ್ವಾ, ಅದಕ್ಕೆ ನಾವು LCM ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. LCM ಆಫ್ 18 ಸೋನಿಯಾಸ್, ಓಕೆ, ಅಂಡ್ 12 ರವೀಸ್. ನಾವು ಈಗ 18ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 2 9s 18 ಮತ್ತೆ 3 3s 9 ಪ್ರೈಮ್ ಫ್ಯಾಕ್ಟರ್ಸ್ ಬಂತು. ಮತ್ತೆ ಇದಾದ್ಮೇಲೆ 12ಗೂ ಮಾಡ್ಕೊಳ್ಳೋಣ. 2 6 12 3 2s 6. ಓಕೆ, ನಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳೋದು ಬರುತ್ತೆ. ಈಗ ಸಪರೇಟ್ ಆಗಿ ಬರ್ಕೊಳ್ಳೋಣ. 18ಗೆ ಏನು ಬಂತು, 2 3 3 2, 3, 3. ಓಕೆ, ಈಗ 12ಗೆ ನಾವು ವಿ ವಿಲ್ ರೈಟ್ 2, 3, 2. ಓಕೆ, ನಾವು ಇಂಟು ಅಂತಾನೆ ಹಾಕೊಳ್ಳಿ ಮಿಡಲ್ ಅಲ್ಲಿ, ನೋ ಪ್ರಾಬ್ಲಮ್. ಪ್ರೈಮ್ ಪ್ರಾಡಕ್ಟ್. ಓಕೆ, ಈಗ ನಾವು ಇದರ ಒಂದು LCM ಅನ್ನ ಫೈಂಡ್ ಔಟ್ ಮಾಡೋಣ. ಓಕೆ, LCM ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ನೋಡಿ, ಇದೊಂದು ಪೇರ್ ಮಾಡಿ ಇದೊಂದು ಪೇರ್ ಮಾಡಿ. ಓಕೆ, ಸೊ ಈಗ LCM ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ಪೇರಿಂದ ಜಸ್ಟ್ ಒಂದು ನಂಬರ್ ತಗೊಳ್ಳಿ ಇಂಟು, ಈ ಪೇರಿಂದ ಜಸ್ಟ್ ಒಂದು ನಂಬರ್ ತಗೊಳ್ಳಿ ಇಂಟು, ಇನ್ನು ಮಿಕ್ಕಿರೋಂತ 3 ಇಂಟು 2. ಓಕೆ, ನಾ 2 3s 6, 6 3s 18, 18 2s ಏನಾಗುತ್ತೆ 36 ಆಗುತ್ತೆ. ಸೊ ಹಾಗಾದ್ರೆ ದೇರ್ ಫೋರ್ ಈಗ ಕನ್ಕ್ಲೂಷನ್ ನಾವೇನ್ ಬರಿಬೇಕು ಅಂತ ಹೇಳಿದ್ರೆ
Ravi and Sonia will meet together at starting point. Together at starting point after 36 minutes. ಓಕೆ, ಇವರು 36 ನಿಮಿಷ ಇಬ್ರು ಜೊತೆಯಲ್ಲಿ ಓಡ್ತಾ ಇದ್ದಾಗ ಒಂದು ಸಲಿ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರನೇ ಮೀಟ್ ಆಗ್ತಾರೆ. ಹಾಗಾದ್ರೆ ಎಷ್ಟು ರೌಂಡ್ಗಳು ಓಡಬೇಕು ಅಂತ ಹೇಳಿದ್ರೆ ಆ ಟೈಮಲ್ಲಿ HCF ಫೈಂಡ್ ಔಟ್ ಮಾಡ್ಕೊಂಡ್ರೆ ನಮಗೆ ಗೊತ್ತಿದೆ 2 3 6 ಅಂದ್ರೆ 6ನೇ ರೌಂಡ್ ಅಲ್ಲಿ ಇವರು ನಮಗೆ ಮೀಟ್ ಆಗ್ತಾರೆ. ಅಷ್ಟೊತ್ತಿಗೆ ಇವರು 36 ನಿಮಿಷ ಟೈಮ್ ತಗೊಂಡಿರ್ತಾರೆ. ಓಕೆ, ಸೊ ಯಾರ್ದು ರವಿದು 6 ರೌಂಡ್ಸ್ ಆಗಿರುತ್ತೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ತಗೊಬೇಕು. ಓಕೆ, ಸೋನಿಯಾದು ಇನ್ನು ಕಡಿಮೆ ಆಗಿರೋದು, ಯಾಕಂದ್ರೆ ನಿಧಾನಕ್ಕೆ ಕೊಡ್ತಾ ಇದ್ದಾಳಲ್ವಾ ಅದಕ್ಕೆ. ಸೊ ಇದೊಂದು ಸಲ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ನೋಡಿ, ಈ ತರ ಪ್ರಶ್ನೆಗಳು ನಿಮಗೆ ಕನ್ಫ್ಯೂಷನ್ ಆಗಬಹುದು, ಬಟ್ 1 or 2 ಟೈಮ್ಸ್ ನೀವು ನಿಧಾನವಾಗಿ ಅರ್ಥ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ, ಸೊ ಯು ಕ್ಯಾನ್ ಏಬಲ್ ಟು ಫೀಲ್ ಇಟ್ ಈಸ್ ವೆರಿ ಈಸಿ. ಓಕೆ, now thank you very much. Let's see in the next video.